ಒಂದು ವರ್ಷದಲ್ಲಿ ಹೆಂಗಾಗ್ತದೆ? 267 ಜನ ಸಾಕ್ಷಿದಾರ್ರಿ. ಇವರು 7 ತಿಂಗಳಲ್ಲಿ ಬರೀ 7 ಮಂದಿಗೆ 10 ಮಂದಿಗೆ ಸಾಕ್ಷಿ ಮಾಡಿದ್ದಾರೆ. ಇದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ಗೆ ಬಹಳ ಬುದ್ಧಿವಂತ ಲಾಯರ್ಗಳು ಇರ್ತಾರೆ, ಅವ್ನು ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ಯಾರು ಮಾಡಿಲ್ಲ. ನನ್ನ ಕೇಸಿನ 40 ವರ್ಷ ಸರ್ವಿಸ್ನಲ್ಲಿ ನನ್ನ ಕೇಸಿನಲ್ಲಿ ಯಾರೂ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ ಅಪೀಲ್ ಮಾಡಿದ್ರು ಬೇಲ್ ಜಾಮೀನು ಸಲುವಾಗಿ. ಸುಪ್ರೀಂ ಕೋರ್ಟ್ನವ್ರು ರಿಜೆಕ್ಟ್ ಮಾಡ್ತಾರೆ, ಇದೆಲ್ಲ ಜಾಮೀನು ಗೀಮೀನು ಹೊರೆ ಅಲ್ಲೇ ಅವು ಮಾಡ್ಕೊಳ್ರಿ ಹೈಕೋರ್ಟ್ನಲ್ಲಿ ಅಂತ. ಇದು ದುರ್ದೈವ. ಇದು ಎಲ್ಲ ಕೇಸುಗಳು ಬಿಟ್ಟು ಇಷ್ಟೊಂದು ಟ್ರೀಟ್ ಮಾಡ್ದಂಗೆ ಅವನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಒಂದು ದಿಮ್ ಕೊಡಂದ್ರೆ ಕೋರ್ಟಿಗೆ ಹೋಗ್ಬೇಕು, ಅವನು ಒಂದು ಹಾಸಿಗೆ ಕೊಡಂದ್ರೆ ಕೋರ್ಟಿಗೆ ಹೋಗ್ಬೇಕು. ದರ್ಶನ್ ಕೇಸು ಒಂದು ಸರಿ ಸುಪ್ರೀಂ ಕೋರ್ಟ್ ಸಮೇತನೂ ಅವರ ಜಾಮೀನು 1 ವರ್ಷದವರೆಗೆ ರದ್ದು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅವ್ರು ಮತ್ತೆ 1 ವರ್ಷದವರೆಗೆ ಜಾಮೀನು ಕೊಡೋದಿಲ್ಲ ಅಂತಾರೆ. ಇತ್ತೀಚೆಗೆ ಸಾಕ್ಷಿಯನ್ನು, ಅದನ್ನು 49ನೇ ಸಾಕ್ಷಿ, ಆ ಸಾಕ್ಷಿಯನ್ನು ಸಮೇತನ ಹೆದರಿಸುವಂತದ್ದು ನೋಡ್ತಾರೆ ಅವ್ರ ಫ್ಯಾನ್ ಫಾಲೋವರ್ಸ್ ಒಂದು 3 ಜನ. ನನಗೆ ಅವ್ರು ಬಂದು ಜಡ್ಜ್ ಮುಂದೆ ಹೇಳ್ತಾರೆ ಈ ರೀತಿಯಾಗಿದೆ ಅಂತ ಹೇಳಿ. ಹಾಗಾದ್ರೆ ಈ ಕೇಸ್ ಏನ್ ಸರ್, ಏನಾಗುತ್ತೆ ಅಂತೀರ ದರ್ಶನ್ ಕೇಸ್? ಅದು ಒಂದು ಗ್ರಹಚಾರ ಸರಿ ಇಲ್ಲ. ಯಾಕಂದ್ರೆ ಎಲ್ಲಾರ್ಗೂ ಒಂದೊಂದು ಅಡ್ಡು ಬರ್ತಾ ಇದಾವೆ ನೋಡಿ. ಅವನಿಗೆ ಅವ್ರೇನು ಹೇಳಿರ್ಲಿಕ್ಕೂ ಇಲ್ಲ ನೀವು ಮಾಡ್ರಿ ಅಂತ. ಈಗ ಅವ್ರು ಹೇಳೋದವರು ಯಾರು ಪ್ರಭಾವ ಬೀರಿದ್ದಾರೆ, ಯಾರು ಧಮಕಿ ಹಾಕಿದ್ದಾರೆ, ಅವರು VIP ಗಳಲ್ಲ, ಏನು ಒಳ್ಳೆ ಇವನಿಗೆ ಆತ್ಮೀಯರಲ್ಲ, ಇವನು ಸ್ನೇಹಿತರಲ್ಲ, ಇವನಿಗೆ ಬಂಧುಗಳಲ್ಲ, ಏನಲ್ಲ. ಅವನ ಬಹುಶಃ ಹೇಳಿರ್ಲಿಕ್ಕೂ ಇಲ್ಲ. ಅವ್ರಿಗೆ ಏನು ಅಭಿಮಾನಿಗಳಿದ್ದಾರೆ ಕೆಲವೊಬ್ರು, ಎಲ್ಲ ಅಭಿಮಾನಿಗಳು ಈ ತರ ಅಂತಲ್ಲ, ಕೆಲವೊಬ್ರು ಏನೋ ಒಂದು ಒಳ್ಳೇದಾಗಲಿ ನಮ್ಮ ಡಿ ಬಾಸ್ಗೆ ಅಂತ ತಿಳ್ಕೊಂಡು ಏನೋ ಮಾಡ್ಲಿಕ್ಕೆ ಹೋಗಿ ಈ ತರ ಅನಾಹುತಗಳನ್ನು ಮಾಡಿಡ್ತಾರೆ, FIR ಮಾಡುವಂಗ ಮಾಡಿಡ್ತಾರೆ. ಈಗ FIR ಆಗಿದೆ, ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ 3 ಜನರಿಗೆ. ಒಬ್ಬ ಟೆಕ್ಕಿ ಇದ್ದಾನೆ, ಇನ್ನೊಂದಿಬ್ರು ಫಾಲೋವರ್ಸ್ ಅಭಿಮಾನಿಗಳಿದ್ದಾರೆ. ಈ ಒಂದು ಇದರಲ್ಲಿ ನಾವು ಹೇಳೋದಂದ್ರೆ, ಅದರಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ದಲ್ಲಿ ಅದರಲ್ಲಿ ದರ್ಶನ್ ಏನಾದ್ರೂ ಪಾತ್ರ ಇದೆನಾ, ದರ್ಶನ್ ಏನಾದ್ರೂ ಇವ್ರ ಪರವಾಗಿ ಹೇಳಿದಾನ, ಇವ್ರಿಗೆ ನನ್ನ ಪರವಾಗಿ ನೀ ಧಮಕಿ ಹಾಕಪ್ಪ, ಅವ್ರನ್ನ ನನ್ನ ಪರವಾಗಿ ಹೋಸ್ಟೈಲ್ ಮಾಡಿಸು ಅಂತ ಹೇಳಿದು ಏನಾದ್ರೂ ಹೇಳಿದಾನ ಅಂತ ತಿಳ್ಕೊಂಡು ಅದನ್ನ ಪೊಲೀಸರು ತನಿಖೆ ಮಾಡಬೇಕು. ಹಾಗೇನಾದ್ರೂ ಅವನಾಗ್ಲಿ, ಅವ್ರ ಸಂಬಂಧಿಕರಾಗ್ಲಿ, ಅವನಿಗೆ ಹಿತೈಷಿಗಳಾಗ್ಲಿ ಯಾರಾದ್ರೂ ಹೇಳಿದ್ರೆ ಅದು ಅವನಿಗೆ ಎಫೆಕ್ಟ್ ಆಗ್ತದೆ. ಯಾರೋ ಅವ್ನಿಗೆ ಹೇಳಿಲ್ಲ, ಇವ್ರು 3 ಜನ ತಮ್ಮಷ್ಟಕ್ಕೆ ತಾವೇ ನಮ್ಮ ಭಾಷೆ ಒಳ್ಳೇದಾಗಲಿ ಅಂತ ಹೇಳೋದು ಉದ್ದೇಶದಿಂದ ಮಾಡಿದ್ರೆ ಇವಂಗೇನು ಸಂಬಂಧ ಬರೋದಿಲ್ಲ, ಇವಂಗೇನು ಅದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಜಾಮೀನು ಬಿಡಬಹುದು. ಬಟ್ ಆದ್ರೂ ಸುಪ್ರೀಂ ಕೋರ್ಟ್ ಮೊನ್ನೆ ಇವನು ಅಪೀಲ್ ಮಾಡಿದ್ರು, ದರ್ಶನ್ ಪರವಾಗಿ ಅವ್ರ ವಕೀಲರು ಅಪೀಲ್ ಮಾಡಿದ್ರು. ಅದನ್ನ ಜಜ್ಮೆಂಟ್ ಅನ್ನ ರಿವೈಸ್ ಮಾಡಿ ನಮಗೆ ಕನ್ಸೆಷನ್ ಕೊಡಿ, ರಿವೈಸ್ ಮಾಡಿ ಅದನ್ನ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿ ಬೇಲ್ ಮ್ಯಾಗ ಬಿಡುವಂಗ ಮಾಡಿ ಅಂತ ತಿಳ್ಕೊಂಡು ರಿವೈಸ್ ಮಾಡಿದ್ರು. ಅದನ್ನ ಮೊನ್ನೆ ಮತ್ತೆ ರಿಜೆಕ್ಟ್ ಮಾಡ್ಬಿಟ್ಟು 1 ವರ್ಷವರೆಗೂ ನೀವು ಜಾಮೀನು ಹೊರಗಡೆ ಬರುವಂಗಿಲ್ಲ. 1 ವರ್ಷದೊಳಗೆ ಕೋರ್ಟ್ ಕೇಸ್ ಮುಗಿಸ್ಬೇಕು. ಎಲ್ಲಾ ಸಾಕ್ಷಿಗಳು ಒಂದು 50-60 ಏನು ಇಂಪಾರ್ಟೆಂಟ್ ಸಾಕ್ಷಿಗಳಿದಾವೆ, ಅವ್ನು ಮಾತ್ರ ದಿನ ಎಕ್ಸಾಮ್ ಮಾಡಬೇಕು. 1 ವರ್ಷದಲ್ಲೇ ಮುಗಿಯುವಂಗ ಮಾಡ್ಬೇಕಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟ್. ಸೊ ಅಲ್ಲಿವರೆಗೆ ಇವನು ಜೈಲಿನಲ್ಲಿ. ಅಕಸ್ಮಾತ್ ಅದೇನು ಆಗದೆ ಇದ್ರೆ ಅವಾಗ ಇವನು 1 ವರ್ಷ ಆದ್ಮೇಲೆ ಜಾಮೀನು ಅಪ್ಲೈ ಮಾಡಬಹುದು. ಬಟ್ ಈ ತರ ಕೇಸ್ಗಳು ಆಗ್ತಾ ಇದ್ರು ಒತ್ತಡದಿಂದ. ಇವನು ಒತ್ತಡ ಇರ್ಲಿ ಬಿಡ್ಲಿ, ಬೇರೆ ಇನ್ನೊಂದು FIR ಆಯ್ತು, ಹೀಗೆ ಯಾರಾದ್ರೂ ಇವನಿಗೆ ಬೇಡ ಆದವರು ಸದಾ ಮಾಡುವಂತ ಪರಿಸ್ಥಿತಿನೂ ಇರಬಹುದು. ಯಾಕಂದ್ರೆ ಹಿಂದೆ ನಾನು ಹುಬ್ಳಿ ಧಾರವಾಡ ACP ಇದ್ದಾಗ ಅಲ್ಲಿ ಒಬ್ಬ ಅವನು ಜಾಮೀನವನ್ನೇ ಬಂದಿದ್ದ. ಅವ್ನ ಜಾಮೀನು ಕ್ಯಾನ್ಸಲ್ ಹಾಕಂತ ಬೇಕಂತಾನೆ ಒಬ್ಬರಿಗೆ ಸಾಕ್ಷಿದಾರನ ಉಡಿಸಿ ಅವನಿಗೆ ಧಮಕಿ ಹಾಕೋರು ಅಂತ ಕಂಪ್ಲೇಂಟ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಅವ್ನ ಜಾಮೀನು ಕ್ಯಾನ್ಸಲ್ ಆಗಲಿ ಏನಂತ. ಸೊ ಹೀಗಾಗಿ ಆ ತರ ಇಂಟೆನ್ಷನ್ ಇರಬಹುದು ಕೆಲವೊಬ್ಬರಿಗೆ. ಯಾಕಂದ್ರೆ ಇದರಲ್ಲಿ ಬಹಳ ರಾಜಕೀಯ ಹಿತಾಸಕ್ತಿನೂ ಇದೆ. ಸೊ ಹೀಗಾಗಿ ಇನ್ವೆಸ್ಟಿಗೇಟರ್ಸ್ ಇರಬಹುದು ಇದರಲ್ಲಿ. ಸೊ ಇದು ಎಂಟೈರ್ ನೀವು ಕೇಸ್ ನೋಡ್ತಿರಲ್ಲ ಸರ್, ಈ ಕೇಸಿನಲ್ಲಿ ಒಂದಾಗುತ್ತೆ, ಒಂದು ವೇಳೆ ಜಾಮೀನು ಸಿಗಲಾರ್ದೇನೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋದಕ್ಕೆ ಜಾಮೀನು ಸಿಗಬಹುದು ಅಂತೀರ ಅಥವಾ ಟೈಮ್ ತಗೊಳುತ್ತಂತ? ಈ ರೀತಿ ಆದಾಗ ಏನಾಗಿದೆ, ಈ ಜಾಮೀನು ಬಿಟ್ಟಿದ್ದಕ್ಕೇ ಸುಪ್ರೀಂ ಕೋರ್ಟ್ ಬಹಳ ಕಮೆಂಟ್ ಮಾಡಿದ್ದಾರೆ ಹೈಕೋರ್ಟ್ ಬಗ್ಗೆ. ಸೊ ಹೈಕೋರ್ಟ್ ಬಗ್ಗೆನೇ ಕಮೆಂಟ್ ಮಾಡಿದಾಗ ಈ ಲೋಯರ್ ಕೋರ್ಟ್ನವರು ಹೇಗೆ ಅವರು ಮುಲಾಜಿಲ್ದೆ ತಮ್ಮ ಕಾನೂನನ್ನ ಪ್ರಯೋಗ ಮಾಡ್ತಾರೆ. ಸೊ ಅದರರ್ಥ ಶಿಕ್ಷಣ ಆಗಬಹುದು, ಅಥವಾ ಏನಾದ್ರೂ ಎವಿಡೆನ್ಸ್ಗಳು ಹೋಸ್ಟೈಲ್ ಆದ್ರೆ, ಇಂಪಾರ್ಟೆಂಟ್ ಎವಿಡೆನ್ಸ್ಗಳು ಹೋಸ್ಟೈಲ್ ಆದ್ರೆ ಬಿಡುಗಡೆನೂ ಆಗಬಹುದು. ನನಗನ್ಸ ಮಟ್ಟಿಗೆ ಜಾಮೀನಂತೂ ಸಿಗೋದಿಲ್ಲ. ಇವನು ಅಕಸ್ಮಾತ್ ಶಿಕ್ಷೆ ಆದ್ರೆ ಜಾಮೀನಂತೂ ಸಿಗೋದಿಲ್ಲ. ಈ ತರ ಕೆಲವೊಬ್ರು ಜಡ್ಜ್ಗಳು ಒಬ್ಬೊಬ್ಬರು ನಮೂನಿ ಥಿಂಕ್ ಮಾಡಿ ಒಂದು ನಮೂನಿ ಜಜ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ಈ ಒಂದು ಕೆಟ್ಟ ನಸೀಬು ಇದೆ. ಟೈಮ್ ಸರಿ ಇಲ್ಲ, ಗ್ರಹಚಾರ ನೆಟ್ಟಗಿಲ್ಲ. ಯಾಕಂದ್ರೆ ನೋಡಿ ಕೆಲವೊಂದು ಪ್ರಭಾವ ಬೀರಿದಾವೆ. ಇವನ್ ಜೈಲಿನಲ್ಲಿ ಸಿಗರೇಟ್ ಸೇದೋದು, ಕಾಫಿ ಕುಡಿಯೋದು, ಮಗ್ನಲ್ಲಿ ಚಾಫಿ ಕುಡಿಯೋದು, ಹರಟೆ ಹೊಡೆಯೋದು. ಸೊ ಇವೆಲ್ಲ ಸ್ವಲ್ಪ ಇರಿಟೇಟಿಂಗ್ ಇದು ಜಡ್ಜ್ಗಳಿಗೆ. ಜೈಲ್ ಅಂದ್ರೆ ಇಷ್ಟೊಂದು ಐಷಾರಾಮಿ ಲೈಫ್ ಇದೆನಾ, ಮಾಡ್ತಾ ಇದ್ದಾನೆ ಇವನು ಅಂತ ತಿಳ್ಕೊಂಡು ಇಲ್ಲ. ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡಿದ್ದಾರೆ, FIR ಮಾಡಿದ್ದಾರೆ, ಆಕ್ಷನ್ ಆಗಿದೆ. ಅವ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು, ಆ ಮಾತು ಬೇರೆ ಆಯ್ತು. ಬಟ್ ಅದ್ರ ಬಗ್ಗೆನೇ ಈ ತರ ಅಡ್ವರ್ಸ್ ಆಗಿರ್ಬೇಕು ಅಂತ ನನ್ನ ಲೆಕ್ಕ. ಜಡ್ಜ್ಗಳ ಮೇಲೆ ಅದು ಪರಿಣಾಮ ಬೀರಿರ್ಬಹುದು ಅಂತ. ಬಟ್ ಈ ಕೇಸಿನಲ್ಲಿ ಸರ್ ಕೊನೆಯದಾಗಿ ಅಂತ ಹೇಳಿದ್ರೆ ಕೇಳುವುದಂತ ಹೇಳಿದ್ರೆ, ಈ ಕೇಸಿನಲ್ಲಿ ಈಗ 49ನೇ ಸಾಕ್ಷಿದಾರನೇ ಹೋಗಿ ಮುಂದೆ ಹೇಳ್ಬಿಡ್ತಾನೆ, ನನ್ನನ್ನು ಈ ರೀತಿ ತಗೊಂಡೋಗಿದ್ರು, ನನಗೆ ಸಾಕ್ಷಿ ಹೇಳ್ಬಾರ್ದು ಅಂತ ಹೇಳಿದ್ರು ಅನ್ನುವಂಥದ್ದು ಡೈರೆಕ್ಟ್ ಆಗಿ ಹೇಳ್ತಾನೆ. ಇದು ಫೈನಲ್ ಟ್ರಯಲ್ ಅಲ್ಲಿ ಇದು ಇಂಪ್ಯಾಕ್ಟ್ ಆಗುದಿಲ್ಲ. ಇದು
ಇದು ಅವನು ಇಂಪಾರ್ಟೆಂಟ್ ಸಾಕ್ಷಿ ಅಲ್ಲ. ಅವ ಮೊದಲನೇ ಮಾತಂದ್ರೆ ಈ ಕೇಸಲ್ಲಿ ಅವನು ಇಂಪಾರ್ಟೆಂಟ್ ಸಾಕ್ಷಿದಾರನೇ ಅಲ್ಲ. ನಾಳೆ ಅವನ ಕೇಸ್ನಾಗ ತಗೋತಾರೋ ಇಲ್ಲೋ ಪ್ರಾಸಿಕ್ಯೂಟರ್ ಗೊತ್ತಿಲ್ಲ. ಯಾಕಂದ್ರೆ 267 ಸಾಕ್ಷಿದಾರರು ಇದ್ದಾರೆ. ಡ್ರಾಪ್ ಆದ್ರೂ ಆಗ್ಬೋದು. ಇವನು ಇಂಪಾರ್ಟೆನ್ಸೇ ಇಲ್ಲ ಅದರಲ್ಲಿ. ಸೊ ಹೀಗಾಗಿ ಅವನಿಗೇನು ಹೆದರ್ಸೋದು ಅವಶ್ಯಕತೆ ಇತ್ತು? ಅವಶ್ಯಕತೆನೇ ಇರ್ಲಿಲ್ಲ. ಚಿತ್ರದುರ್ಗದಲ್ಲಿ ಏನ್ ಕರ್ಕೊಂಡು ಬರ್ತಾರೆ, ಹೌದು, ಇವನನ್ನ ಅಲ್ಲಿಂದನೇ ಇವರು ವ್ಯಾನ್ ನಲ್ಲಿ ಕರ್ಕೊಂಡೋಗಿ ಅವನು ಸುತ್ತೋಡಿಸಿ ಅವ್ನಿಗೆ ಹೆದರಿಸ್ತಾರೆ. ಇದು ಅವನು ಸಾಕ್ಷಿ ಸಮಯದಲ್ಲೇ ಅವನು ಜಡ್ಜ್ ಮುಂದೆ ಹೇಳ್ತಾನೆ ಕೇಸಲ್ಲಿ. ಅದ ಹೇಳ್ತಾನೆ ಖರೆ, ಅದು ಗೊತ್ತಿದೆ, ಜಡ್ಜ್ ಮುಂದೆ ಹೇಳಿದ್ದಾನೆ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲಲ್ಲ ಅವ್ನ ಸಾಕ್ಷಿ. ಈಗ ಐ ವಿಟ್ನೆಸ್ ಅನ್ನಲ್ಲ ಅವನು ಮರ್ಡರ್ ಮಾಡೋದಕ್ಕೆ. ಕಿಡ್ನಾಪ್ ಕೇಸ್ನಾಗ ಐ ವಿಟ್ನೆಸ್ ಇರ್ಬೋದು, ಮರ್ಡರ್ ಕೇಸ್ನಾಗ ಐ ವಿಟ್ನೆಸ್ ಇದಾನ? ಕಿಡ್ನಾಪ್ ಕೇಸ್ನಾಗ ಇರ್ಬೋದು. ಇವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಅಂತ ಅವ್ನು ಪ್ರೂವ್ ಆಗ್ಬೋದು. ಕಿಡ್ನಾಪ್ ಬಗ್ಗೆ ಶಿಕ್ಷೆ ಆಗ್ಬೋದು. ಯಾರು ತಂದಾರ ಅವ್ರಿಗೆ ಆಗ್ತದೆ, ಇವ್ಗೇನ್ ಆಗ್ತದೆ? ಈಗ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ನಮ್ಮ ಪೊಲೀಸರು ಆರೋಪಿ ಹೇಳಿಕೆ ತಗೋತಾರೆ. ನಾನೇ ಕೊಲೆ ಮಾಡಿದ್ದೀನಿ, ನಾನು ಇಂತಿಂತವ್ರು 16 ಜನ ಸೇರ್ಕೊಂಡು ನನ್ನ ಸ್ನೇಹಿತರ ಜೊತೆ ಕೂಡಿ ಒಬ್ಬ ಬಡಗಿಲೆ ಹೊಡೆದ, ಒಬ್ಬ ಇವನು ಹೊಡೆದ, ಅವ ಮತ್ತೊಬ್ಬನಿಗೆ ಕರೆಂಟ್ ಕೊಟ್ಟ, ಅವನು ಮಾಡ್ದ, ನಾನು ಬೂಕ್ಲೆ ಹಿಂಗೆ ಅದಂದೆ ಅವನು ಮರ್ಮಾಂಗಕ್ಕೆ, ಹಾಗೆ ಹೀಗೆ ಅಂತ ಎಲ್ಲರೂ ಸಾಕ್ಷಿ ತಗೋಬೇಕು. ಅದರಲ್ಲಿ ಅವ್ನು ಹೇಳಿಕೆ ತಗೋಬೇಕು. ಅದು ಅವನು ಸಿಗ್ನೇಚರ್ ಸಮೇತ. ಅದು ಅಡ್ಮಿಜಬಲ್ ಬಿಫೋರ್ ಕೋರ್ಟ್, ಬಟ್ ಇಟ್ ಈಸ್ ರಿಕಾರ್ಡೆಡ್ ಬಿಫೋರ್ ಪೊಲೀಸ್ ಆಫೀಸರ್. ಅದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಒಮ್ಮೆ ಅಡ್ಮಿಜಬಲ್ ಆಗ್ಬೋದು ಅಥವಾ ಡಿಸ್ಅಗ್ರಿನೂ ಆಗ್ಬೋದು. ಹೀಗಾಗಿ ಆ ಹೇಳಿಕೆಯಲ್ಲಿನೇ ಇವನು ಕೊಲೆ ಮಾಡೀನಿ ಅಂತ ಒಪ್ಕೊಂಡಿಲ್ಲ. ತನ್ನ ಹೇಳಿಕೆಯಲ್ಲಿನೇ ಆರೋಪಿ ಕೊಲೆ ಮಾಡೀನಿ ಅಂತ ಒಪ್ಕೊಂಡಿಲ್ಲ. ಸೊ ಹೀಗಾಗಿ ಇನ್ವೆಸ್ಟಿಗೇಷನ್ ಪ್ರಥಮ ವರ್ತಮಾನದ ಇದರಿಂದ ಅದು ಅಗ್ನೆಸ್ಟ್ ಇದೆ. ಅದಕ್ಕೆ ಪೂರಕವಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ನಾವು FIR ಅನುಸರಿಸಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗ್ತದೆ. ಇವರು ಲಿಬರಲ್ ಆಗಿ ಮಾಡಿದ್ದಾರೆ ಮತ್ತು ಅವ ಒಪ್ಕೋತಾನೆ. ಇವನ್ ಅವ ನಮ್ಮ ಇದ್ರಿಗೆ ಒಪ್ಪಿಕೊಂಡ್ರು ಸಹ ಅವರು ನಾಳೆ ಹೋಸ್ಟೆಲ್ ಆಗ್ತಾರೆ. ಪೊಲೀಸ್ ಧಮಕಿ ಹಾಕಿದ್ರು, ಎದುರಿಸಿದ್ರು, ಬಸಿದ್ರು, ಸಹಿ ಮಾಡಿದ್ರು, ಮಾಡದೆ ಅಂತ ಹೇಳ್ತಾನೆ. ಈ ತರನು ಅನೇಕ ಕೇಸ್ಗಳಾಗಿದ್ದಾವೆ. ಅದೇನು 164 ಹಂಗೆ ಕನ್ಫೆಷನ್ ಬಿಫೋರ್ ಮ್ಯಾಜಿಸ್ಟ್ರೇಟ್, ಅದು ದಟ್ ಈಸ್ ಅಡ್ಮಿಜಬಲ್. ಇದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಕನ್ಫೆಷನ್ ಬಿಫೋರ್ 161 ಅಡ್ಮಿಜಬಲ್ ಅಲ್ಲ, 27 ಅಡ್ಮಿಜಬಲ್ ಅಲ್ಲ. ಆದ್ರೆ ಅದರಲ್ಲೇನೆ ಅವನು ಮಾಡಿವಿ ಅಂತ ಹೇಳಿಕೆ ತಗೊಂಡಿಲ್ಲ ತನಿಖೆಯಲ್ಲಿ. ಆಮೇಲೆ ಇನ್ನೊಂದು, ಆರೋಪಿ ಆದವನು ಅವನು ಮರ್ಡರ್ ಆದ್ಮೇಲೆ ಓಡ್ ಹೋಗ್ತಾನೆ. ಈಗ ಹೆಂಗ್ ಹಿಟ್ ಅಂಡ್ ರನ್ ಕೇಸ್ ಇರ್ತದೆ, ಮರ್ಡರ್ ಅಬ್ಸ್ಕಾಂಡಿಂಗ್ ಆಗ್ತಾನೆ. ಈಗ ಹಿಂದೆ ಒಬ್ಬ ಓಡೋಗಿದ್ರಲ್ಲ, ಹುಡ್ಕೊಂಬಂದ್ರ ಆಮೇಲೆ. ಸೊ ಆ ತರ ಇದನ್ನ ಓಡೋಗಿದ್ರೆ ಅದು ಬೇಲಿಗೆ ಎಲಿಜಿಬಲ್ ಇಲ್ಲ. ಬಟ್ ಇವನು ಬೇಲಿಗೆ ಎಲಿಜಿಬಲ್ ಫುಲ್, ಆರಾಮ ಶೂಟಿಂಗ್ ಹೋಗ್ಯಾನೆ, ಅಲ್ಲೇ ಇದ್ದಾನೆ, ಪೊಲೀಸ್ ಕದ್ಕೊಳ್ಳಿ ಬಂದಿದ್ದಾನೆ. ಇಷ್ಟೆಲ್ಲ ಇದ್ದು ಅದು ಯಾಕೆ 90 ಜಿಡ್ ಆದ್ಮೇಲೆ ಎವಿಡೆನ್ಸ್ ಇದು ಮಾಡಿದ್ರು ಸಿಗ್ಲಿಲ್ಲ? ಅವನೇನಾದ್ರು ಅವನದೇನು ತನಿಖೆ ಇವನಿಗೆ ನಾವು ಪೂರ್ವಕವಾಗೇ ಮಾಡ್ತೇವೆ. ಬಟ್ ಆದ್ರೂ ಜಾಮೀನು 90 ಡೇಸ್ ಆದ್ಮೇಲೆ ಜಾಮೀನು ಬಿಡ್ಲಿಲ್ಲ ಅಂದ್ರೆ ಹೇಗೆ? ಸರಿ ಇಲ್ಲ ಈ ಕೇಸ್. ಈಗ ಅದು ಹೇಳ್ತಾರೆ, ಇದು ಸೊಂಟ ಮುರಿದಿತ್ತು, ಅದು ಏನಾಗಿತ್ತು, ರಿಪೇರಿ ಎಲ್ಲ, ಆಪರೇಷನ್ ಆಗ್ಬೇಕು, ಹಾಗೆ ಈಗ ಅಂತ ಹೇಳಿಕೆ ಕೊಡ್ತಾರೆ. ಬಟ್ ಅದು ಟ್ರೀಟ್ಮೆಂಟ್, ಆಪರೇಷನ್ ಮಾಡ್ಬೇಕಂತ ಏನಿಲ್ಲ. ನನಗೂ ಸೊಂಟ ನೋವಿದೆ, ನನಗೂ ಅನುಭವ ಇದೆ. ಅದು ಆಪರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳ್ತಾರೆ, ನಾನು ಬೇಡ ಅಂತೀನಿ. ಕೆಲವೊಬ್ರು ಬೇಡನೂ ಅಂತಾರೆ. ಅದು ಸುಳ್ಳು ಅಂತ ಹೆಂಗೆ ಹೇಳ್ತೀರಿ ನೀವು? ಅವ್ನು ಬ್ಯಾಕ್ ಪೇನ್ ಇದ್ದಿದ್ದು ನಿಜಾನೇ, ಅದ್ರಾಗ ಸುಳ್ಳೇನಲ್ಲ. ಏನೋ ನೋಡ್ರಿ, ಆ ಜೈಲ್ನಲ್ಲಿ ಟೆರರಿಸ್ಟ್ ನನ್ನ ಮಗ ಫೋನ್ನಲ್ಲಿ ಎಂಜಾಯ್ ಮಾಡ್ತಾನೆ, ಒಬ್ಬ ರೇಪಿಸ್ಟ್ ಮಗ ಅವನು ಮಜಾ ಮಾಡ್ತಾನೆ ಜೈಲ್ನಲ್ಲಿ. ಇದಕ್ಕೆ ನೋಡಿದ್ರೆ ಪಾಪ ಅನಿಸ್ತದೆ. ಕಾನೂನು ಏನಾಗ್ತದೆ, ಶಿಕ್ಷೆ ಆಗ್ತದೆ, ನಾಳೆ ಬಿಡುಗಡೆ ಆದ್ರೆ ಹೊರಗೆ ಬರ್ತಾನೆ. ಎಲ್ಲಾ ಕೇಸುಗಳು ಬಿಟ್ಟು ಇಷ್ಟೊಂದು ಟೆರರಿಸ್ಟ್ ಟ್ರೀಟ್ ಮಾಡ್ದಂಗೆ ಅವನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಒಂದು ದಿಮ್ ಕೊಡಂದ್ರೆ ಕೋರ್ಟಿಗೆ ಹೋಗ್ಬೇಕು, ಅವನು ಒಂದು ಹಾಸಿಗೆ ಕೊಡಂದ್ರೆ ಕೋರ್ಟಿಗೆ ಹೋಗ್ಬೇಕು. ಒಂದು ಮ್ಯಾನ್ಯುವಲ್ ಜೈಲ್ ಮ್ಯಾನ್ಯುವಲ್ ಪ್ರಕಾರನೇ ಇವೆಲ್ಲ ದೇ ಶುಡ್ ಪ್ರೊವೈಡ್ ಅಂತಿತ್ತು. ಎಲ್ಲ ಚೇರು ಪೇಪರು ಎಲ್ಲ ಕೊಡ್ಬೇಕಂತಿದೆ ಅಂಡರ್ ಪ್ರಿಸನರಿಗೆ. ಬಟ್ ಇದು ಯಾರು ಕೊಡ್ತಾ ಇಲ್ಲ. ಇವ್ ನಮ್ಮ ಪೊಲೀಸರು ಸುಪ್ರೀಂ ಕೋರ್ಟ್ ಬೈದ್ ಕೂಡೇನೆ ಇವರು ಭಯಂಕರ ಅಲರ್ಟ್ ಆಗ್ಬಿಟ್ಟು ಭಾರಿ ಇದು ಆಗ್ಬಿಟ್ಟು. ಹೀಗೆ ನಮ್ಮ ಯಾಕೋ ಅವ್ನು ಹೇಳ್ದಲ್ಲ ಆಗಲೇ ಗ್ರಹಚಾರ ನೆಟ್ಟಗಿಲ್ಲ ಅಂತ, ಅದು ಅವ್ನು ದುರ್ದೈವ. ಅವನು ಬಹಳ ತಪ್ಪು ಮಾಡದನ್ರಿ. ಇಂಥ ಸಣ್ಣ ವಿಷಯಕ್ಕೆ ಒಂದು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ನೋಡ್ರಿ ನಮ್ಮಲ್ಲಿ ಹಿಂಗೆ ಮನೆ ಮಾಡಿದ್ದಾನೆ ಅಂತ ಹೇಳಿ ಕಡೆ ಸರಿಯಾಗಿ ಇನ್ನೇ ಮಾಡ್ಲಾದಂಗೆ ಮಾಡಿ ಅಂತಂದ್ರೆ ಅವ್ನಿಗೆ ಇನ್ಸ್ಪೆಕ್ಟರ್ ದರ್ಶನ ಹೇಳ್ಯಾನಪ್ಪ ಮಾಡ್ತೀವಿ ಅಂತ ಆರಾಮ್ ಮಾಡೋರು. ಇದು ಚಿಲ್ಡ್ರಿ ವಿಷಯಕ್ಕೆ ಇವರು ಈ ತರ ಸಿನಿಮಾ ಸ್ಟೈಲ್ ನಲ್ಲಿ ಮಾಡಿದ್ರೆ ಇದು ಮಾಡಿದ್ದು ಅನುಭವಿಸ್ಬೇಕು. ಈ ತರ ಆಗ್ಬಿಡ್ತದೆ. ಇನ್ನೊಂದು 3-4 ಕೇಸ್ ಅದು ಅವಾಗ ಏನಾಗ್ಲಿಲ್ಲ, ಇದು ನಡೆದು ಹೋಗ್ತದೆ ಅಂತ ಏನೋ ತಿಳ್ಕೊಂಡಿರ್ಬೇಕು ಅವನು. ಬಟ್ ಆದ್ರೂ ಇದು ಬಹಳ ತಪ್ಪು ಮಾಡಿದ್ದು. ಅದು ಇನ್ನೂ ಬೆನ್ನು ಹತ್ತಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ರಾಜಕೀಯದವರು ಅದರಲ್ಲಿ ಕೈವಾಡಿದೆ. ಹೀಗಾಗಿ ಅವನು ಸಫರ್ ಆಗ್ತಾ ಇದ್ದಾನೆ. ವೈಯಕ್ತಿಕವಾಗಿ ಇತ್ತಿತ್ತಲಾಗಿ ಪಿಟಿ ಅನಿಸ್ತಾ ಇದೆ. ಎಲ್ಲರೂ ಜೈಲ್ನಾಗ ಇದ್ದಾರೆ, ಮರ್ಡರ್ ಮಾಡೋದು. ಯಾವ ಬೇಲ್ ಆಗಿದ್ದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಪೀಲ್ ಮಾಡಿದ್ದಾರೆ? ಯಾರು ಮಾಡಿಲ್ಲ. ನನ್ನ ಕೇಸಿನ 40 ಸರ್ವಿಸ್ನಲ್ಲಿ ನನ್ನ ಕೇಸಿನಲ್ಲಿ ಯಾರೂ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ, ಅಪೀಲ್ ಮಾಡಿದ್ರು ಬೇಲ್ ಜಾಮೀನು ಸಲುವಾಗಿ. ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ಜಾಮೀನು ಹೊರೆ ಅಲ್ಲೇ ಮಾಡ್ಕೊಳ್ರಿ ಹೈಕೋರ್ಟ್ ನಲ್ಲಿ ಅಂತ. ಇದು ದುರ್ದೈವ. ಇದು ಅವನು ಅಂದ್ರೆ ನಿಮ್ ಪ್ರಕಾರ ರಾಜಕೀಯ ಇದರಲ್ಲಿ ಇನ್ವಾಲ್ವ್ ಇದೆ? ಖಂಡಿತನೂ ಇನ್ನವನು ಇಲ್ಲಾಂದ್ರೆ ಈ ಸುಪ್ರೀಂ ಕೋರ್ಟ್ ಅಲ್ಲಿವರೆಗೂ ಆಗುದೇ ಇಲ್ಲತ್ತೀರಾ? ಯಾರು ಅಪೀಲ್ ಮಾಡ್ಬೇಕು? ಯಾರಿಗೆ ಇಂಟ್ರೆಸ್ಟ್ ಇದೆ ಹೇಳಿ? ಬೇರೆಯವ್ರು ಯಾರೋ 3ನೇ ಕಾರಣದ ಕೈ ಒತ್ತಡ ಇರಬೇಕು.
ಒತ್ತಡ ಇದ್ದದಕ್ಕೆ ಮತ್ತೆ ಅಪೀಲ್ ಮಾಡ್ತಾರೆ. ನಾವು ಯೂಶುವಲ್ ನೋಡಿದ್ದೇವೆ ಮಾಸ್ ಮರ್ಡರ್ ಕೇಸ್ನಲ್ಲಿ, ಹೈ ಪ್ರೊಫೈಲ್ ಕೇಸ್ನಲ್ಲಿ ಅವಾಗ ನಾವು ಅಪೀಲ್ ಮಾಡ್ತಾರೆ ಕೆಲವೊಂದು. ಅದು ಸಾಮೂಹಿಕ ಬಹಳ ಎಫೆಕ್ಟ್ ಆದಾಗ, ಸಮಾಜಕ್ಕೆ ಎಫೆಕ್ಟ್ ಆದಾಗ ಅಂತ ಕೇಸ್ಗಳಲ್ಲಿ ಮಾತ್ರ ಇದು ಇಂಡಿವಿಜುವಲ್ ಕೇಸ್ ರೀ ಇದು ಅಲ್ವಾ. ಇಂಥ ಕೇಸಲ್ಲಿ ಹೋಗ್ತಾರಂದ್ರೆ ಏನೋ ಅವ್ನ ಬ್ಯಾಡ್ ಲಕ್. ಇದಾದ ಮೇಲೆ ಸರ್, ನಿಮ್ಮ ಪ್ರಕಾರ ಈ ಕೇಸಿನಲ್ಲಿ ಕೊನೆಯದಾಗಿ ನೀವು ಒಬ್ಬರು ಆಫೀಸರ್ ಆಗಿ 40 ವರ್ಷ ಸುದೀರ್ಘವಾಗಿ ಕೆಲಸ ಮಾಡಿದಂಥವ್ರು, ಈ ಕೇಸ್ನಲ್ಲಿ ಫೈನಲ್ ಆಗಿ ಏನಾಗುತ್ತೆ ಅಂತೀರಾ? ಶಿಕ್ಷೆ ಏನ ಅಂತೀರಾ? ನೋಡಿ, ಎವಿಡೆನ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಹೇಗೆ ಸಾಕ್ಷಿದಾರಗಳು, ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್, ಆಮೇಲೆ ಫಾರೆನ್ಸಿಕ್ ಎವಿಡೆನ್ಸು, ಪೋಸ್ಟ್ ಮಾರ್ಟಮ್ದು ರಿಪೋರ್ಟು, ಪೋಸ್ಟ್ ಮಾರ್ಟಮ್ ಮಾಡದಂಥ ಡಾಕ್ಟರ್ನ ಎವಿಡೆನ್ಸು. ಇದರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ಗೆ ಬಹಳ ಬುದ್ಧಿವಂತ ಲಾಯರ್ಗಳು ಇರ್ತಾರೆ, ಅವ್ನು ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ಅಷ್ಟೊಂದು ಫಾರೆನ್ಸಿಕ್ಸ್ನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಲಾಯರ್ಗಳು. ಅಂಥವ್ರ ಕೈ ಸಿಕ್ಕರೆ ಇವನು ಡಾಕ್ಟರ್ ಪ್ಯಾಪ್ಯಾ ಮಾಡಿಬಿಡ್ತಾನೆ. ಸೊ ಅದ್ರಾಗೂ ಉಲ್ಟಾ ಆಗುವಂಥ ಪರಿಸ್ಥಿತಿ ಇದೆ. ಈ ಎಲ್ಲ ಸಾಕ್ಷ್ಯಾಧಾರಗಳು ಅವನ ವಿರುದ್ಧ ಆದ್ರೆ ಶಿಕ್ಷೆ ಆಗೋದು ಗ್ಯಾರಂಟಿ. ಅಕಸ್ಮಾತ್ ಆಗದೇ ಇದ್ರೆ ಬಿಡುಗಡೆನೂ ಆಗ್ಬಹುದು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ನವ್ರಿಗೆ ಬಿಟ್ಟಿಲ್ಲ, ನಾವು ಸೆಷನ್ ಕೋರ್ಟ್ನವ್ರು ನಮ್ದು ಯಾವ ಲೆಕ್ಕ? ಅದು ಹೆಂಗೆ ಆತದ ಅನ್ನೋದು ವಿ ಕಾಣ್ಸಿ. ಅವನಿಗೆ ಅಜಂಪ್ಷನ್ ಪ್ರಜಂಪ್ಷನ್ ಇದರಲ್ಲಿ ನಡೆದಿಲ್ಲ. ಯಾವುದು ಸಾಕ್ಷ್ಯಾಧಾರಗಳ ಮೇಲಿಂದ ಇದನ್ನು ಡಿಸೈಡ್ ಆಗ್ತದೆ ಹೊರತಾಗಿ ಬೇರೆ ಏನಿಲ್ಲ. ಒಂದು ಮೊನ್ನೆ ನಡೆದಂತ ಘಟನೆ ಈ ಕೇಸ್ ಮೇಲೆ ಇಂಪ್ಯಾಕ್ಟ್ ಆಗುದಿಲ್ಲ ಅಂತೀರಾ? ಇಂಪ್ಯಾಕ್ಟ್ ಏನು, ಅವನ ಪಾತ್ರ ಇರದೇ ಇದ್ರೆ, ದರ್ಶನ್ ಪಾತ್ರ ಇರದೇ ಇದ್ರೆ, ಅವನದು ಏನಾದ್ರು ಅವನ ಸಂಬಂಧಿಕರ ಪಾತ್ರ ಇರದೇ ಇದ್ರೆ, ಅಥವಾ ಅವನು ಬಹಳ ಕ್ಲೋಸ್ ಇದ್ದು ಫ್ರೆಂಡ್ಸು ಅವ್ರದ್ದು ಏನಾದ್ರು ಪಾತ್ರ ಇತ್ತಂದ್ರೆ ಅವಂಗೆ ಅದು ಎಫೆಕ್ಟ್ ಆಗ್ತದೆ. ಅವ್ರು ಯಾರ್ದು ಪಾತ್ರ ಇಲ್ಲ ಅಂದ್ರೆ ಖಂಡಿತವಾಗಿ ಅವಂಗೇನು ಆಗುದು. ಎಲ್ಲ ಜೊತೆಗೆ ಸೇರ್ಕೊಂಡು ಎಲ್ಲ ಹೊಡೆದು ಅವ್ನ ಜೈಲಿಗೆ ಹಾಕಿದ್ದು. ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತ ಇದು ಎಲ್ಲರೇ. ಇವನಾದ್ರೂ ಒಂದ್ಸಲ ವಿಸಿಟ್ ಮಾಡಿದಾಗ ಇಷ್ಟು ಹೊಡೆದಾರಪ್ಪ, ಬೇಡ ಇವಂಗೆ ತಗೊಂಡೋಗಿ ಹಾಸ್ಪಿಟ್ಲ್ ಹಾಕಿ ರಿಪೇರಿ ಮಾಡ್ರಿ, ಪೊಲೀಸರಿಗೆ ಅವನೇ ಫೋನ್ ಮಾಡಿ, ನೋಡ್ರಿ ನಮ್ಮವ್ರು ತೈಲಾರ್ದ ಏನೋ ದುರಭಿಮಾನಕ್ಕೆ ಹೊಡೆದಿದ್ದಾರೆ, ನೀವು ಸ್ವಲ್ಪ ನೋಡಿ ಟ್ರೀಟ್ಮೆಂಟ್ ಕೊಡಿಸಿ ಅವಂಗೆ ಅಂತ ಏನಾದರೂ ಫೋನ್ ಮಾಡಿ ಹೇಳಿದ್ರೆ ಅದು ಬದುಕಬಹುದಾಗಿತ್ತು. ಮರ್ಡರ್ ಕೇಸು ಆಗ್ತಾ ಇರಲಿಲ್ಲ. ಎರಡೂ ಮಾಡಲಿಲ್ಲ. ಪೊಲೀಸರಿಗೆ ಹೇಳಿ ಮಾಡಿಸ್ಬಹುದಾಗಿತ್ತು, ಅದು ಮಾಡಲಿಲ್ಲ. ಹೊಡೆದ ಮೇಲೆ ಒಂದು ದವಾಖಾನೆ ಹಾಕಿ ಅವ್ನು ರಿಪೇರಿ ಮಾಡಬಹುದಿತ್ತು, ಅದು ಮಾಡಲಿಲ್ಲ. ಸೊ ಈಸ್ ಬ್ಯಾಡ್ ಲಕ್, ನೆಗ್ಲಿಜೆನ್ಸ್, ಎಲ್ಲ ಒಂದು ಹುಚ್ಚತನ. 17-18 ಜನ ಕೊಲೆ ಕೇಸ್ನಲ್ಲಿದ್ದಾರೆ. ಯಾರು ಬುದ್ಧಿವಂತರು ಯಾರು ಮಾಡೋದಿಲ್ರಿ. ಬುದ್ಧಿವಂತರು ಯಾರು ಈ ತರ ಮಾಡಕ್ ಹೋಗುದಿಲ್ಲ. ಹುಂಬತನ ಇದು. ಅಥವಾ ಅಭಿಮಾನಿಗಳು ಹಿಂದೊಂದು 3-4 ಕೇಸ್ ಅದು, ಅದ್ರಲ್ಲಿ ಅವ್ನಿಗೆ ಏನಾಗ್ಲಿಲ್ಲ. ಸೊ ಇದು ಹಂಗೆ ನಡೀತದೆ ಅಂತ ಹೇಳುದು ಏನೋ. ಆದ್ರೆ ಅವನು ಸ್ನೇಹಿತರಿದಾರಲ್ಲ, ನಾನು ಕೊಡೋದು ನಿಷೇಧಾಗಿ ನಾ ಹೊಡಿ ನೀ ಹೊಡಿ ಅಂತ ಮಾಡಿದ್ರೆ ಅವ್ರೇನು ದಷ್ಟ ಪುಷ್ಟ ಪೈಲವಾನ್ ಇದ್ರೆ ತಡ್ಕೋತಿದ್ದ. ಈ 10-15 ಮಂದಿ ಕೂಡಿ ಹೊಡೆದ್ರೆ ಉಳಿತಾರ ಎಲ್ಲರೂ? ಕಾಮನ್ ಸೆನ್ಸ್ ಬೇಡ ಇವನಿಗೆ ಇಷ್ಟೊಂದು ಮಾಡಬಾರ್ದು ಅಂತ. ಸೊ ಒಟ್ಟಾರೆಯಾಗಿ ಸರ್, ಈ ಕೇಸ್ನಲ್ಲಿ ಅಂದ್ರೆ ನಿಮ್ಮ ಪ್ರಕಾರ ಪೊಲೀಸರು ತನಿಖೆಯನ್ನು ಸರಿಯಾಗಿ ಮಾಡಿರ್ತಾರ ಅಂತ? ಕೋರ್ಟ್ನಲ್ಲಿ ಅವರು ಲಾಯರ್ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡುವಾಗ. ಒಳ್ಳೆ ಲಾಯರ್ ಕೊಡಬೇಕು. ಒಳ್ಳೆ ಇವನ್ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿನೂ ಸದಾ ಅಕಸ್ಮಾತ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು ಒಳ್ಳೆ ಲಾಯರ್ ಇದ್ರೆ, ಎಕ್ಸ್ಪೀರಿಯನ್ಸ್ ಲಾಯರ್ ಇದ್ರೆ ಇವನಿಗೆ ಉಳಿಬಹುದು ನನ್ನ ಲೆಕ್ಕದಲ್ಲಿ. ಸೊ ಕೊನೆಯದಾಗಿ ಸರ್, ಒಟ್ಟಾರೆಯಾಗಿ ಈ ಜಾಮೀನ್ ಕ್ಯಾನ್ಸಲ್ ಆಗೋದಕ್ಕೂ 1 ವರ್ಷ ಒಳಗಿದ್ದ ಟ್ರಯಲ್ ಆಗೋದಕ್ಕೂ ಇದು ಆ ಕೇಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಇದೆ? ಅದೇ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ಗೆ ಭಯ ಪಡ್ತಾರ್ರಿ. ಈಗ ನೋಡಿ, ದಿನಾ ಟಿವಿಯಲ್ಲಿ ನೀವು ತೋರಿಸ್ತಾ ಇರ್ತೀರಿ, ಒಂದು ಇನ್ಸಿಡೆಂಟ್ ಆದ್ಕೊಳ್ಳಿ, ಒಂದು ಕೇಸ್ ಆದ್ಕೊಳ್ಳಿ, ಹೈ ಪ್ರೊಫೈಲ್ ಕೇಸ್ ನೀವೇ ಹೈ ಪ್ರೊಫೈಲ್ ಮಾಡಿಬಿಡ್ತೀರಿ ದಿನಾ ಟಿವಿಯಾಗಿ ತೋರಿಸಿ. ಬಿಡೋ ಜಡ್ಜ್ಗೂ ಅವ್ರಿಗೂ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು ಯಾಕೆ ಬಿಡು, ನನಗೆ ಉಸಾಪರಿ ಬೇಡ, ಇದು ಹೋಲಿ ಅಂತ. ಡಿಪೆಂಡೆಂಟ್ ಎಲ್ಲರೂ ಅಲ್ರಿ. ಒಬ್ಬೊಬ್ರು ಜಡ್ಜ್ಗಳು ಒಂದೊಂದು ಮೆಂಟಾಲಿಟಿ ಇರ್ತದ್ರಿ. ಒಬ್ರು ಲಿಬರಲ್ ಇರ್ತಾರೆ, ಒಬ್ರು ಭಯಂಕರ ಲಾ ಮೈಂಡೆಡ್ ಇರ್ತಾರೆ, ಕನ್ವಿಕ್ಷನ್ ನೇಚರ್ ಇರ್ತದೆ. ಏನೋ ಇಲ್ಲಿ ಕೆಲವೊಬ್ರು ಇದು ಪ್ರವೃತ್ತಿಯವರು ಇರ್ತಾರೆ. ಇದು ಅದಕ್ಕೆ ಕೆಲವೊಬ್ರು ವಕೀಲರು ಹೇಳ್ತಿರ್ತಾರೆ, ಬೆಂಚ್ ಚೇಂಜ್ ಆಗಲಿ, ಫೇವರೇಬಲ್ ಜಡ್ಜ್ ಬರಲಿ, ಹಿಂಗೇನೋ ಒಂದು ಅವರು ತಮ್ಮದು ಪ್ರೊಫೆಷನಲ್ ಬಗ್ಗೆ ಅವ್ರಿಗೆ ಇರ್ತದಲ್ಲ, ನಾನು ಬಿಡುಗಡೆ ಮಾಡಿಸೀನಿ ಅಂತಾನು ಹೇಳ್ಕೊಳ್ಳಿಕ್ ಬೇಕಲ್ಲ, ಇಂಥ ಕೇಸ್ ಬಿಡುಗಡೆ ಮಾಡಿಸೀನಿ. ಸೊ ಅವ್ರಿಗೆ ಛಲನೂ ಇರ್ತದೆ, ಏನಾತ ನೋಡ್ಬೇಕು ಮುಂದೆ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಇಲ್ಲಿ ಪೊಲೀಸರ ತನಿಖೆ ಮತ್ತೆ ಕೋರ್ಟಿನ ವಾದ ವಿವಾದದ ಮೇಲೆ ಇದರ ತೀರ್ಪು ಬರುತ್ತೆ. ಪೊಲೀಸರ ತನಿಖೆ ಅಂತೂ ಏನು ಮುಗಿದ ಹೋಗೋದಲ್ಲ. ನಾಳೆ ಎವಿಡೆನ್ಸ್ ಓನ್ಲಿ. ಪೊಲೀಸರು ಹೆಂಗೆ ಎವಿಡೆನ್ಸ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. ಸಾಕ್ಷ್ಯಾಧಾರಗಳು ಹೆಂಗೆ ಸಾಕ್ಷಿ ಹೇಳ್ತಾರೆ. ಈಗ ಇವನು ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ ಹೆಂಗೆ ಸಾಕ್ಷಿ ಹೇಳ್ತಾರೆ. ಸೊ ಇವೆಲ್ಲ ಪರ್ಫೆಕ್ಟ್ ಆಗಿ ಏನು ಎವಿಡೆನ್ಸ್ ಆದ್ರೆ, ಸಾಕ್ಷಿದಾರರಾದ್ರೆ ಒಂದು ಕನ್ವಿಕ್ಷನ್ ಆಗೋದು ಗ್ಯಾರಂಟಿ. ಇವನ್ ಆಗಲಿಲ್ಲ ಅಂತಂದ್ರೆ ಬಿಡುಗಡೆ ಆಗಲಿಕ್ಕೂ ಚಾನ್ಸ್ ಇದೆ. ಸೊ ಒಟ್ಟಾರೆಯಾಗಿ ಎರಡೂ ಇದರಲ್ಲಿ ಪಾಸಿಬಿಲಿಟಿನೇ ಇದೆ. ಬಟ್ ನನಗೆ ಅನಿಸೋ ಮಟ್ಟಿಗೆ ಈಗ ನೋಡಿ, 1 ವರ್ಷ ಅಂತ ಹೇಳಿದ್ದಾರೆ ಇವರು. 1 ವರ್ಷದಲ್ಲೇ ಚಾರ್ಜ್ ಶೀಟ್ ಮಾಡಂತ ಹೇಳಿದ್ದಾರೆ. ಇದು 1 ವರ್ಷದಲ್ಲೇ ಕೋರ್ಟ್ ಟ್ರಯಲ್ ಮಾಡಿ ಮುಗಿಸ್ಬೇಕಂತ ಹೇಳಿದ್ದಾರೆ. 1 ವರ್ಷದಲ್ಲಿ ಹೆಂಗಾಗ್ತದೆ? 267 ಜನ ಸಾಕ್ಷಿದಾರ್ರಿ. ಇವರು 7 ತಿಂಗಳಲ್ಲಿ ಬರೀ 7 ಮಂದಿಗೆ 10 ಮಂದಿಗೆ ಸಾಕ್ಷಿ ಮಾಡಿದ್ದಾರೆ. 7 ತಿಂಗಳಲ್ಲಿ 10 ಮಂದಿ ಸಾಕ್ಷಿ ಮಾಡಿದ್ದಾರೆ. ಹೋಲಿ ಎಲ್ಲ ಡ್ರಾಪ್ ಮಾಡಿ ಒಂದು 50-60 ಜನ ಸಾಕ್ಷಿ ಮಾಡ್ತಾರಂತ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಇದ್ದವರು. ಅವ್ರಿಗೆ ಬೇಗ ಮಾಡ್ಬೇಕಲ್ಲ. ಎಷ್ಟು ಮಾಡಿದ್ರು ಒಬ್ಬ ರಜಾರ ಇರ್ತಾನೆ, ಅಥವಾ ಯಾರೋ ಸಾಯ್ತಾರೆ, VIP ಗಳು, ಕೋರ್ಟ್ ಬಂದ್ ಆಗಿರ್ತದೆ, ಒಬ್ಬ ವಿಟ್ನೆಸ್ ಬರೋದಿಲ್ಲ, ಅದು ಬರೋದಿಲ್ಲ. ಹೀಗಾಗಿ ಯಾವುದೋ ಒಂದು ರೀಸನ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಾನೆ ಇರ್ತದೆ.
ಸೊ ಅವಾಗ ಇದು 1 ವರ್ಷದಲ್ಲಿ ಮುಗಿದು ಕಷ್ಟ ಅನಿಸ್ತದೆ. 1 ವರ್ಷ ಮುಗಿದ್ಮೇಲೆ ಇವನು ಬೇಲ್ ಮ್ಯಾಗೂ ಬರ್ಬೋದು, ಹಾಕ್ಲಿಕ್ಕೆ ಅವಕಾಶ ಇದೆ. ಅಲ್ಲಿವರೆಗೆ ಅಲ್ಲಿವರೆಗೂ ಅನಿವಾರ್ಯವಾಗಿ ಜೈಲ್ನಾಗ ಇರ್ಬೇಕು. ಸರ್ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಈಗ ಹೊರಗಿನ ಗೌರ್ಮೆಂಟ್ ಸಾಕ್ಷಿಗಳು ಇರ್ತಾವಲ್ಲ ಅದನ್ನ ಆಮೇಲೆ ವಿಚಾರಣೆ ಮಾಡಿಕೊಂಡು ಮೊದಲು ಈ ಸಾಕ್ಷಿಗಳು. ಹೌದು, ಮೊದಲು ಪ್ರೊಸೀಜರ್ ಹಿಂಗೆ ಇದೆ. ಯಾವುದು ಕಂಪ್ಲೇಂಟ್ ಇರ್ತಾನೆ, ಯಾವುದು ವಿಟ್ನೆಸ್ ಇರ್ತಾನೆ, ಯಾವನು ಪಂಚ ಇರ್ತಾನೆ, ಅವ್ರದ್ದೆಲ್ಲ ಮುಗಿಸಿದ ಮೇಲೆ ಆಮೇಲೆ ಐಒದು ಡಾಕ್ಟರ್ದು ತಗೋತಾರೆ, ಸಾಕ್ಷಿ ತಗೋತಾರೆ, ಸರ್ಕಾರಿ ಸಾಕ್ಷಿ ತಗೋತಾರೆ. ಮೊದಲು ಇವನು ಸಾಕ್ಷಿ ಹೇಳ್ಬೇಕು, ಆಮೇಲೆ ಅದಕ್ಕೆ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡೋಕ್ಕೆ ಅವನು ವಕೀಲ ನನಗೆ ಟೈಮ್ ಕೊಡಿ, ಯಾಕೆ ಇಂಪಾರ್ಟೆಂಟ್ ವಕೀಲ ನೋಡೋಕೆ ಹೋಗ್ಬೇಕಲ್ಲ, ಎಲ್ಲ ಓದ್ಕೊಂಡ್ ಬರ್ಬೇಕು, ಪಾಯಿಂಟ್ ಮಾಡ್ಕೊಂಡ್ ಬರ್ಬೇಕು. ಸೊ ಇಂಪಾರ್ಟೆಂಟ್ ಇದು ಮರ್ಡರ್ ಕೇಸ್ ನೋಡ್ರಿ, ಇದು ಕ್ವಶನ್ ಆಫ್ ಒಂದು ಲೈಫ್ ಇದು ಇರ್ತದೆ, ಪ್ರಶ್ನೆ ಇರ್ತದೆ. ಅವಾಗ ವಕೀಲರಿಗೆ ಸ್ವಲ್ಪ ಡಿಫೆನ್ಸ್ ಲಾಯರ್ಗೂ ಅವ್ರು ಅವಕಾಶ ಕೊಡ್ಬೇಕಾಗ್ತದೆ, ಜಡ್ಜ್ ಇದ್ದವರು. ಕಾನೂನು ಏನಿಲ್ಲ, ಬೇಗ ಮಾಡಿ ಮುಗಿಸ್ಬೇಕಂತ. ಬಟ್ ಏನೇ ವರ್ಡ್ ಇದ್ರು ಸುಪ್ರೀಂ ಕೋರ್ಟ್ ವರ್ಡ್ ಈಸ್ ನಥಿಂಗ್ ಬಟ್ ಎ ಲಾ. ಅದು ಲಾ ಇದ್ದಂಗೆ ಅದು. ಅದು ಅನಿವಾರ್ಯವಾಗಿ ಅವ್ರು ಮಾಡ್ಬೇಕಾಗ್ತದೆ. ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಬೀಳುತ್ತಂತೀರ ಈ ಕೇಸ್ ಮೇಲೆ. ಒಟ್ಟಾರೆ ನಿಮ್ ಪ್ರಕಾರ ಇನ್ನು ಕೋರ್ಟ್ ಡಿಸಿಷನ್ ಏನ್ ಬರುತ್ತೆ ಅದು ಕಾದು ನೋಡ್ಬೇಕು ಅಷ್ಟೇ. ಕೋರ್ಟ್ ಡಿಸಿಷನ್ ಕಾದು ನೋಡ್ಬೇಕಂತ. ಅಷ್ಟೇ. ಥ್ಯಾಂಕ್ ಯು.